ನಗರದ ಶ್ರೀ ಉಮಾಮಹೇಶ್ವರ ಸ್ವಾಮಿ ದೇವಸ್ಥಾನ ಜಾತ್ರಾ ಮಹೋತ್ಸವದಲ್ಲಿ ಶಿವಶಕ್ತಿ ಸಮಾಜದ ಅಧ್ಯಕ್ಷರಾದ ಪಾರ್ವತಮ್ಮ ಅವರಿಗೆ ಅನ್ನಪೂರ್ಣೇಶ್ವರಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಹಲವು ಸಮಾಜಮುಖಿ ಕಾರ್ಯಗಳನ್ನು ಮಾಡೋದನ್ನು ಪರಿಗಣಿಸಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಇದರಂತೆ ಪ್ರತಿ ವರ್ಷ ನೀಡುವ ಸಿದ್ಧಲಿಂಗ ಶಿವಾಚಾರ್ಯ ಪ್ರಶಸ್ತಿಯನ್ನು ಮಾಜಿ ಉಪಮುಖ್ಯಮಂತ್ರಿ KS ಈಶ್ವರಪ್ಪ ಅವರಿಗೆ ನೀಡಿ ಗೌರವಿಸಲಾಯಿತು. ಸಮಾಜದಲ್ಲಿ ಉತ್ತಮವಾದ ಜನಸೇವಕರಿಗೆ ಈ ಪ್ರಶಸ್ತಿ ನೀಡಲಾಗ್ತಾ ಇದೆ. ಈ ಬಾರಿಯ ಪ್ರಶಸ್ತಿ ಪುರಸ್ಕೃತರಿಗೆ ಶಿಲಾಮಠದ ಹಿರಿಯ ಮತ್ತು ಕಿರಿಯ ಸ್ವಾಮೀಜಿಗಳು ಅಭಿನಂದನೆ ಸಲ್ಲಿಸಿ ಮಾತನಾಡಿದರು. ಪ್ರತಿ ವರ್ಷನೂ ಕೂಡ ಶ್ರೀ ಮಹೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಪವಿತ್ರವಾದ ಸಮಾರಂಭದಲ್ಲಿ ಹಿರಿಯ ಪೂಜ್ಯರು ಕಿರಿಯ ಪೂಜ್ಯರು ವಿಶೇಷವಾದಂಥ ಕಾರ್ಯಕ್ರಮವನ್ನು ಈ ಮಠದಲ್ಲಿ ಈ ಗ್ರಾಮದಲ್ಲಿ ನಿರಂತರವಾಗಿ ಹಮ್ಮಿಕೊಂಡು ಬಂದಿದ್ದಾರೆ. ಈ ವರ್ಷದ ಪ್ರಶಸ್ತಿ ಅಂದರೆ ನಾಡು ಕಂಡಂಥ ಈಗಾಗಲೇ ಸನ್ಮಾನ್ಯ KS ಈಶ್ವರಪ್ಪನವರಿಗೆ ಸಿದ್ಧಲಿಂಗ ಶ್ರೀ ಪ್ರಶಸ್ತಿಯನ್ನು ಅನುಗ್ರಹಿಸಿ ಆಶೀರ್ವದಿಸಿದ್ದಾರೆ. ಎರಡನೇದಾಗಿ ಶಿವಮೊಗ್ಗ ಮಹಾನಗರದಲ್ಲಿ ಪಂಚಪೀಠದ ಜಗದ್ಗುರುಗಳು ಯಾರೇ ಬಂದರೂ ಸಹ ಅನ್ನದಾಸೋಹ ನೀಡುವಂಥ ಮಹಾತಾಯಿ, ಹಾಗೆಯೇ ತಾವರೆಕೆರೆ ಶಿಲಾಮಠದ ಮಾತೃಶ್ರೀ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ, ಶ್ರೀಮತಿ ಅನ್ನಪೂರ್ಣೇಶ್ವರಿ ಪ್ರಶಸ್ತಿಯನ್ನ ಶ್ರೀಮತಿ ಪಾರ್ವತಿಸಿದ್ದಾರೆ. ಜೋರಾದ ಚಪ್ಪಾಳೆ ಮೂಲಕವಾಗಿ ಅವರನ್ನ ಅಭಿನಂದನೆ ಸಲ್ಲಿಸೋಣ. ಅಭಿನಂದನೆ ಅಭಿನಂದನೆ. ನಮ್ಮ ಸ್ನೇಹಿತರು ರಾಜ್ಯದ ಪುರೋಹಿತ ಸಂಘದ ನಿಕಟಪೂರ್ವ ಅಧ್ಯಕ್ಷರಾದಂಥ ವೇದಮೂರ್ತಿ ನಾಗರಾಜ್ ಶಾಸ್ತ್ರಿಗಳವರು ಕೂಡ ವೇದಿಕೆ ಮೇಲೆ ಉಪಸ್ಥಿತಿದ್ದಾರೆ. ತಲೆ ಕಾಣಿಸಿದ್ದೇನೆ ಎಲ್ಲ ಕಾಣುತ್ತೆ. ಯಾರು ಕತೆ ಹೇಳಿದವರು? ಹಾಗೆ ನಾನು ಧಾರವಾಡ ಜಿಲ್ಲೆ ಅಧ್ಯಕ್ಷರು ತಾವರೆಕೆರೆ ಗ್ರಾಮದ ಪರವಾಗಿ ಶಿಲಾಮಠದ ಪರವಾಗಿ ಅವರೆಲ್ಲರಿಗೂ ಅನಂತ ನಮಸ್ಕಾರಗಳೊಂದಿಗೆ ಸ್ವಾಗತಿಸಿ ತಾವರೆಕೆರೆ ಶಿಲಾಮಠದಲ್ಲಿ ಪ್ರತಿ ವರ್ಷನೂ ಕೂಡ ಶ್ರೀ ಮಹೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ